ಚಕ್ಲಿ ಬರೀ ಗರಿಗರಿಯಾಗಿದ್ದರೆ ಸಾಲದು, ರುಚಿ ಆರೋಗ್ಯಕರವಾದ ಚಕ್ಲಿಗಾಗಿ ಈ ವಿಧಾನವನ್ನು ಮಾಡಿ. ಇಲ್ಲಿ ಕೂಡ ಈ ರುಚಿ ನಿಮಗೆ ಸಿಗುವುದಿಲ್ಲ. ಅಷ್ಟೊಂದು ರುಚಿಯಾಗಿರುವ ಈ ಕ್ರಿಸ್ಪಿ ಚಕ್ಲಿಯನ್ನು ಹೇಗೆ ಮಾಡೋದು ಎಂದು ನೋಡೋಣ. ಮೊದಲಿಗೆ ಅರ್ಧ ಹೋಳು ತೆಂಗಿನಕಾಯನ್ನು ತುರಿದು ಒಂದು ಬೌಲ್ ಮೆಜರ್ಮೆಂಟಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ಉದ್ದಿನಕಾಳು ಅಥವಾ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಪುಟಾಣಿಯನ್ನು 3 ಸ್ಪೂನ್ ಬೇಕಾಗುತ್ತೆ ಪುಟಾಣಿ ತೊಗೊಂಡಿದ್ದೀನಿ. 2 ಬೌಲ್ ಸೇಮ್ ಮೆಜರ್ಮೆಂಟಲ್ಲಿ 2 ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಮಾಡುವ ವಿಧಾನ ನೋಡ್ಕೊಂಬರೋಣ. ಮೊದಲಿಗೆ ಕಾಯನ್ನು ರುಬ್ಬಿ ಅದರ ಹಾಲನ್ನು ತಗೊಳ್ಳೋಣ. ಆದಷ್ಟು ನೈಸಾಗಿ ರುಬ್ಕೋಬೇಕು. ಅದ್ರ ಜೊತೆಗೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಈಗ ನೋಡಿ, 1 ರೌಂಡ್ ರುಬ್ಬಿರುವ ಕಾಯನ್ನು ಹಾಕಿ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಗಟ್ಟಿ ಹಾಲನ್ನು ತಗೋಬೇಕು. ಮತ್ತು ಇದನ್ನು 1 ರೌಂಡ್ ರುಬ್ಬಿ ಮತ್ತೆ ಇದನ್ನು ಸ್ವಲ್ಪ ನಾವು ಫಿಲ್ಟ್ರ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾವು ತಗೊಂಡಿರುವ ಹಿಟ್ಟಿಗೆ ಎಷ್ಟು ಹಾಲು ಬೇಕಾಗುತ್ತೋ ಅಷ್ಟೇ ಹಾಲನ್ನು ತಗೊಳ್ತಾ ಇದ್ದೀನಿ. ತಂದಿರುವ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಅಗಲವಾದ ಕಡಾಯಿ ತಗೊಂಡಿರುವ 1 ಮೆಜರ್ಮೆಂಟ್ ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ. ನಾನು ಉದ್ದಿನ ಕಾಳು ಹಾಕಿದ್ದೀನಿ, ಬೇಳೆನಾದರೂ ಹಾಕ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಮತ್ತು ಅದೇ ಕಡಾಯಿನ ಇಟ್ಟು ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಒಂದು 3 ಚಮಚದಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ. ಪುಟಾಣಿ ಜಾಸ್ತಿ ಹಾಕೋದು ಬೇಡ. ತೆಂಗಿನ ಹಾಲಲ್ಲಿ ಮಾಡೋದ್ರಿಂದ ಪುಟಾಣಿ ಕಡಿಮೆ ಪ್ರಮಾಣದಲ್ಲಿ ಹಾಕಿದರೆ ಸಾಕಾಗುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ. ಅದೇ ಕಡಾಯಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾವಿಲ್ಲಿ 1 ಕಪ್ ತೆಂಗಿನಕಾಯಿ ಹಾಗೂ 1 ಕಪ್ ಉದ್ದಿನ ಕಾಳು ಜೊತೆಗೆ 2 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇದೇನು ಕಲರ್ ಚೇಂಜ್ ಆಗೋದೇನು ಬೇಡ. ನೋಡಿ, ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಸಾಕಾಗುತ್ತೆ. ಬಿಸಿಯಾಗಿದೆ. ಈಗ ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರನ್ನು ತಗೊಂಡು ತಣ್ಣಗಾಗಿರುವ ಉದ್ದಿನ ಕಾಳು ಹಾಗೆ ಪುಟಾಣಿಯನ್ನು ಹಾಕಿ ನೈಸಾಗಿ ಪುಡಿ ಮಾಡ್ಕೋಬೇಕು. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಅಗಲವಾದ ಒಂದು ಬೇಸನ್ ತಗೊಂಡು ಅಕ್ಕಿ ಹಿಟ್ಟನ್ನು ಈ ರೀತಿ ಮೊದಲು ಫಿಲ್ಟರ್ ಮಾಡ್ಕೊಳ್ಳೋಣ. ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ತರಿ ಬಂದರೂ ಅದನ್ನು ತೆಗೆದುಬಿಡ್ಬೋದು. ಚಕ್ಲಿ ಮಾಡಬೇಕಂದ್ರೆ ನೈಸಾಗಿ ಹಿಟ್ಟಿರಬೇಕು. ನೋಡಿ, ಇದನ್ನು ಬಿಸಾಕ್ಬಿಟ್ಟು ನಂತರ ಉದ್ದಿನ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಉದ್ದು ಮತ್ತು ಪುಟಾಣಿ ಹಿಟ್ಟನ್ನು ಆದಷ್ಟು ನೈಸಾಗೆ ಮಾಡ್ಕೊಂಡಿರೋದು. ಸ್ವಲ್ಪ ಪುಡಿ ಇದ್ದರೆ ಅದನ್ನು ನಾವು ಹಾಕಬಾರ್ದು. ಅದು ಚಕ್ಲಿ ಮಾಡುವಾಗ ಸಿಕ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ನೈಸ್ ಪುಡಿಯನ್ನು ತಗೊಂಡು ಮೇಲೆ ಬಂದಿರುವ ಪುಡಿಯನ್ನು ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ಪೌಡ್ರ್ ಬರುತ್ತೆ. ಇದನ್ನು ನಾನು ತೆಗಿತಾ ಇದ್ದೀನಿ. ಈಗ ಇದ್ರ ಜೊತೆಗೆ 1 ಚಮಚದಷ್ಟು ಜೀರಿಗೆ, ಓಂಕಾಳು ಕೂಡ ಹಾಕ್ಬೋದು ನೀವು. ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ, ಈ ಗಟ್ಟಿ ಹಾಲನ್ನು ಈ ಹಾಲಲ್ಲೇ ಕಲಿಸ್ಬೇಕು. ಸ್ವಲ್ಪ ಕೂಡ ನೀರನ್ನು ಹಾಕಬಾರ್ದು. ನಾವು ತೊಗೊಂಡಿರೋ ಮೆಜರ್ಮೆಂಟಿಗೆ ಹಾಲು ಕರೆಕ್ಟಾಗುತ್ತೆ, ಕಾಯಿ ಹಾಲು. ನಾವು ಇದನ್ನು ಕಾಯಿ ಹಾಲಲ್ಲೇ ಕಲಸಿ ಮಾಡೋದ್ರಿಂದ ಬಾಯಲ್ಲಿ ಇಟ್ಟರೆ ಅಷ್ಟು ಹಗುರಾಗಿರುತ್ತೆ ಚಕ್ಲಿ. ಅಂದರೆ ಒಂದ್ಸಲ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನಾನು 1-2 ಚಮಚದಷ್ಟು ತುಪ್ಪ ಅಥವಾ ಬೆಣ್ಣೆಯನ್ನು ಈ ರೀತಿ ಕರಗಿಸಿ ಹಾಕ್ಕೊಳ್ಳಿ, ಅಥವಾ ಎಣ್ಣೆಯನ್ನು ಕೂಡ ಹಾಕ್ಬೋದು. ತುಪ್ಪ ಅಥವಾ ಬೆಣ್ಣೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈಗ ಹಗುರವಾಗಿ ಕೈಯಲ್ಲೇ ಈ ರೀತಿ ಮೊದಲು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಡ್ರೈ ಆಗಿ ಕಲಿಸ್ಕೊಂಡು ಸ್ವಲ್ಪ ಕಾಯಿ ಹಾಲನ್ನು ಹಾಕಿ ನಾವು ಕಲಿಸ್ಕೋಬೇಕು. ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಅದನ್ನು ನೋಡ್ಕೊಂಡು ಹಾಕಬೇಕು. ಈ ಸಮಯದಲ್ಲಿ ಇಂಗನ್ನು 1/4 ಚಮಚದಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಚೆನ್ನಾಗಿರುತ್ತೆ ರುಚಿ ಅಂತ 1/4 ಚಮಚದಷ್ಟು ಇಂಗನ್ನು ಹಾಕಿ ಸ್ವಲ್ಪನೇ ಕಾಯಲ್ಲಿ ಹಾಕಿ ಹದವಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀವಿ. ಗೋಧಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ನೋಡಿ, ಜಾಸ್ತಿ ಗಟ್ಟಿಗೂ ಇರಬಾರ್ದು. ಈ ಹಿಟ್ಟನ್ನು ಚಕ್ಲಿ ಹಿಟ್ಟು ಸಾಮಾನ್ಯವಾಗಿ ಚೆನ್ನಾಗಿ ನಾದ್ಕೋಬೇಕು.
ಎಷ್ಟು ನಾದ್ಕೋತೀವೋ ಅಷ್ಟೇ ಚೆನ್ನಾಗಿ ಚಕ್ಕಲಿ ಬರುತ್ತೆ. ನಾದೋದು ಮಾತ್ರ ತುಂಬ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು 2 ಉಂಡೆ ಮಾಡಿಟ್ಕೊಂಡ್ರೆ ನಾದಕ್ಕೆ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದೆಲ್ಲ ರೆಡಿ ಆಯ್ತು. ಈಗ ಒಂದು 10 ನಿಮಿಷ ಇದನ್ನು ರೆಡಿ ಮಾಡಿ ಇಟ್ಟುಬಿಡೋಣ. 10 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಏನಾದರೂ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಈಗ ನೋಡಿ 10 ನಿಮಿಷ ಆಗಿದೆ, ಹಿಟ್ಟು ರೆಡಿ ಇದೆ. ಇದರಲ್ಲಿ ಒಂದು ಉಂಡೆನ ಪಕ್ಕದಲ್ಲಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದನ್ನು 2 ಸಲ ನಾವು ಚಕ್ಕಲಿ ಒಳ್ಳಿಗೆ ಹಾಕಿ ನಾವು ಚಕ್ಕಲಿ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ. ಇನ್ನು ನಿಮಗೆ ಇಲ್ಲಿ ಚೆನ್ನಾಗಿ ನಾದಕ್ಕೆ ಆಗಿಲ್ಲ ಅಂದರೆ ಕೆಳಗಡೆ ಏನಾದರೂ ಪ್ಲೇಟ್ ಅಥವಾ ಮರಿಗೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೋದು. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚೋದ್ರಿಂದ ಅಂಟೋದಿಲ್ಲ ಅದು. ಈಗ ಚಕ್ಕಲಿ ಬಿಲ್ಲೆಯನ್ನು ಜೋಡಿಸ್ಕೊಂಡು ಈಗ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 7-8 ಚಕ್ಕಲಿ ಮಾಡ್ಬೋದು. ನಿಮಗೆ ಒಂದು ಬೇಷನಲ್ಲಿ ನೀಟಾಗಿ ಆಗಿಲ್ಲ ಅಂದರೆ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಒಂದು ತಟ್ಟೆ ಮೇಲೆ ಹಾಕಿ ನಾದ್ಕೊಂಡ್ರೆ ಎಷ್ಟು ನಾದುತ್ತೀರೋ ಅಷ್ಟೇ ಚೆನ್ನಾಗಿ ಚಕ್ಕಲಿ ಬರುತ್ತೆ. ಈಗ ನೋಡಿ, ಚಕ್ಕಲಿ ಬಿಟ್ಕೊಳ್ತಾ ಇದ್ದೀನಿ. ಹೀಗೆ ನೀವು ಡೈರೆಕ್ಟಾಗಿ ಚಕ್ಕಲಿನ ಸುತ್ಕೋಬೋದು. ನಾನು ತೊಗೊಂಡಿರೋದು ಕಡಿಮೆ ಮೆಜರ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಒಬ್ಬೊಬ್ಬರೇ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿನಾದರೂ ಬಿಟ್ಕೋಬೋದು. ಹೇಗಾದರೂ ಒಂದು ತಟ್ಟೆ, ಅಗಲವಾದ ತಟ್ಟೆ ಇಟ್ಕೊಂಡು ಆರಾಮಾಗಿ ಚಕ್ಕಲಿನ ಸುತ್ತಿ ಎಣ್ಣೆಯನ್ನು ಕಾಯಿಸ್ಕೊಂಡು ನೀವು ಕರ್ಕೋಬೋದು. ನೋಡಿ, ಈ ವಿಧಾನದಲ್ಲಿ ನಾನು ಮಾಡಿಕೊಂಡಿದ್ದೆ. ಒಬ್ಬರೇ ಆದರೆ ಚಕ್ಕಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೂ ಕೂಡ ನಾವೇ ಮಾಡಿಕೊಂಡು ಶೂಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಕೂಡ ಮುರಿದೋಗೋದು ಅದೇನೂ ಆಗಲ್ಲ. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ನೀವು ಹಾಕ್ಕೋಬೋದು. ದೊಡ್ಡದಾಗಿ ಏನಾದರೂ ಬೇಡ, ನಿಮಗೆ ಈ ರೀತಿ ಶೇಪ್ ಬೇಡ ಅಂದರೆ ದೊಡ್ಡದಾಗಿ ಕೂಡ ಹಾಕ್ಬೋದು. ನಾನು ಎಲ್ಲ ಶೇಪ್ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡಿದ್ದೆ. ನೋಡಿ, ಹೀಗೆ ಎಲ್ಲ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡ್ರೆ ಬಿಸಿ ಎಣ್ಣೆಯಲ್ಲಿ ಕರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಣ್ಣೆ ಮಾತ್ರ ಈ ತೆಂಗಿನಕಾಯಿ ಚಕ್ಕಲಿ ಮಾಡಿದಾಗ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಚಕ್ಕಲಿನ ಹಾಕ್ಕೋಬೇಕು. ದೊಡ್ಡ ಉರಿಯಲ್ಲಿಟ್ಟರೆ ಕಪ್ಪಾಗಿಬಿಡುತ್ತೆ. ನೋಡಿ, ಮೀಡಿಯಮಲ್ಲೇ ಎಣ್ಣೆ ಕಾಯ್ತಾ ಇತ್ತು. ಈಗ ಚಕ್ಕಲಿ ಹಾಕ್ಕೋತಾ ಇದ್ದೀನಿ. ನಿಧಾನವಾಗಿ ಈಗ ಒಂದೊಂದೇ ಚಕ್ಕಲಿಯನ್ನು ಎಣ್ಣೆಗೆ ಈ ರೀತಿ ಹಾಕ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಕರ್ಕೋಬೇಕು. ಬೇಗ ಕಪ್ಪಾಗಿಬಿಡುತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ. ಹಾಗಾಗಿ ಬೇಗ ಕೂಡ ಬೇಯುತ್ತೆ, ಜಾಸ್ತಿ ಟೈಮ್ ಹಿಡಿಸೋದಿಲ್ಲ ಇದು. ನೋಡಿ, ಸ್ವಲ್ಪ ಮೇಲೆ ತೇಲಿದ ಮೇಲೆ ನಂತರ ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು. ಜಾಸ್ತಿ ಕಪ್ಪಾದು ಕಾಗೋದು ಕೆಂಪಾಗೋದು ಆದರೆ ರುಚಿನೇ ಇರೋದಿಲ್ಲ. ಹದವಾಗಿ ಬೇಯಬೇಕು ಚಕ್ಕಲಿಗಳು. ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡಿದ್ದಾದರೆ ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗುತ್ತೆ. ನಾವಿಲ್ಲಿ ಉದ್ದಿನ ಹಿಟ್ಟು, ತೆಂಗಿನ ಹಾಲೆಲ್ಲ ಹಾಕಿ ಕಲಸಿರೋದ್ರಿಂದ ಚಕ್ಕಲಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಇವಾಗ ಚಕ್ಕಲಿ ಎಲ್ಲ ಈ ರೀತಿ ಕರೆದು ಒಂದು ಅಗಲವಾದ ಬೇಷನಿಗೆ ಹಾಕ್ಕೊಂಬಿಡೋಣ. ನೋಡಿ, ಇಲ್ಲಿ ನಾವು ಹಾಗೆ ಚಕ್ಕಲಿನ ಡೈರೆಕ್ಟಾಗಿ ಸುತ್ಕೊಳ್ಳೋದು ಬಿಟ್ಟು ಈ ರೀತಿ ಉದ್ದ ಚಕ್ಕಲಿ ಬಿಟ್ಕೊಂಡು ಕೂಡ ನಾವು ಸುತ್ಕೋಬೋದು. ಯಾವ ರೀತಿ ಐಡಿಯಾ ಆದರೂ ಮಾಡ್ಕೊಳ್ಬೋದು. ಒಂದು ರೌಂಡ್ ಆಗ್ತಿದ್ದಂಗೆ ಮತ್ತೆ ಈ ರೀತಿ ಸುತ್ತಿ ನಾವು ಹಾಕ್ಕೊಂಡು ಕರಿಬೋದು. ಕಡಿಮೆ ಪ್ರಮಾಣದಲ್ಲಾದರೆ ಒಬ್ಬರೇ ಮಾಡ್ಬೋದು. ಜಾಸ್ತಿ ಚಕ್ಕಲಿ ಮಾಡೋದಾದರೆ ಇಬ್ಬರು ಬೇಕಾಗುತ್ತೆ. ಇವಾಗ ನೋಡಿ, ಗರಿ ಆಗಿರುವ ಚಕ್ಕಲಿ ರೆಡಿ ಆಯಿತು. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಿಫ್ರೆಂಟಾಗಿ ರುಚಿಯಲ್ಲಿ ನೀವು ಚಕ್ಕಲಿ ತಿನ್ನಬೇಕಂದ್ರೆ ಇವತ್ತಿನ ವಿಡಿಯೋ ನೋಡ್ಬೋದು. ಮಾಡಿರುವ ಚಕ್ಕಲಿಗೆ ಕರೆದಿರುವ ಕರಿಬೇವು ಸೊಪ್ಪನ್ನು ಹಾಕಿ ಈ ರೀತಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮುರಿತಾ ಇದ್ದೀನಿ, ಎಷ್ಟು ಗರಂ ಅಂತ ಮುರಿತಾ ಇದೆ ನೋಡಿ. ಬಾಯಲ್ಲಿ ತಿನ್ನುವಾಗ ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ರುಚಿ ನಿಮಗೆ ಯಾವುದೇ ಆದ ಬೇಕ್ರಿಗಳಲ್ಲಿ ಕೂಡ ಸಿಗೋದಿಲ್ಲ. ಒಂದು ಒಳ್ಳೆ ರುಚಿ ಇರುತ್ತೆ. ಈ ರೀತಿ ಗರಿಯಾಗಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೋಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.